ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಲಾಲ್ಬಾಗ್ ಹೋಗೋಣ ಅಂತ ಹೊರಟಿದ್ದೀನಿ. ಬೆಂಗಳೂರಲ್ಲಿ ನೋಡಿ ಇವತ್ತು ಮಳೆ ಜಿಟಿ ಜಿಟಿ ಮಳೆ, ಜೋರಾಗೂ ಇರಲ್ಲ ಸುಮ್ಮನೂ ಇರಲ್ಲ ಅನ್ನೋ ಥರ ಜಿಟಿ ಜಿಟಿ ಮಳೆ, ಅದರಲ್ಲೂ ಟ್ರಾಫಿಕ್ ಬೇರೆ ಜಾಸ್ತಿ. ಇವತ್ತು ಲಾಲ್ಬಾಗ್ ಹೋಗಬೇಕು ಅನ್ನೋ ಖುಷಿನಲ್ಲಿ ಮನೇಲೇನೂ ತಿಂಡಿ ಮಾಡಿರಲಿಲ್ಲ. ಜಾನಿಗೆ ಮಾತ್ರ ರೈಸ್ ಇತ್ತು, ಅದನ್ನು ಅವನಿಗೆ ಮೊಟ್ಟೆ ಕಲಸಿ ಅವನಿಗೆ ಊಟ ಹಾಕ್ಬಿಟ್ಟು ನಾವು ಹೋಟ್ಲಲ್ಲಿ ತಿಂಡಿ ತಿಂದು ಲಾಲ್ಬಾಗ್ ಹೊರಟಿದ್ದೀವಿ. ವಾತಾವರಣ ಅಂತೂ ತುಂಬ ಕೂಲಾಗಿದೆ. ಈ ಥರ ಇದ್ದರೆ ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಲಾಲ್ಬಾಗ್ ಹೋಗಬೇಕು ಅನ್ನೋ ಖುಷಿನಲ್ಲೇನೋ ಬಂದಿದ್ದೀನಿ. ಆದರೆ ಒಂದು ಕಡೆ ಟೆನ್ಷನ್ನು, ಗಾರ್ಡನಿಗೆ ಬಂದು ಕೋತಿಗಳೆಲ್ಲ ಏನು ಮಾಡ್ತಾವೋ, ಏನು ಕಿತ್ತಾಕ್ತಾವೋ, ಎಲ್ಲ ಏನು ಮುರಿದಾಕ್ತಾವೋ ಅನ್ನೋದೊಂದು ಟೆನ್ಷನ್ನು. ಹಣ್ಣಿನ ಗಿಡ, ತರಕಾರಿ ಗಿಡಗಳು ಮತ್ತು ಟೊಮೊಟೊ ಕಾಯೆಲ್ಲ ಬಂದಿದ್ವು. ಇನ್ನೇನು ಹಣ್ಣಿಗೆ ಬಂದಿತ್ತು, ಅವೆಲ್ಲ ಏನು ಮಾಡ್ತಾವೋ ಅನ್ನೋದೊಂದು ಕಡೆ ಭಯ. ಮತ್ತು ಜೋಳನೂ ಬಂದಿತ್ತು, ಅದು ಜೋಳ ಒಡೆಯಾಗಿದೆ. ಅದು 3 ಜೋಳ ಏನೋ ಬಂದಿದೆ. ಅದನ್ನೆಲ್ಲ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಆದರೂ ದೇವ್ರ ಮೇಲೆ ಭಾರ ಹಾಕಿ ಲಾಲ್ಬಾಗ್ ಹೊರಟಿದ್ದೀನಿ. ಲಾಲ್ಬಾಗ್ ಹತ್ರ ಬಂದ್ವಿ. ಅಲ್ಲಿ ಕಾರ್ ಪಾರ್ಕಿಂಗಿಗೆ ಅಂತ ಫೀಸ್ ತಗೊತಾರೆ. 40 ರೂಪಾಯಿ ಏನೋ ಇರ್ಬೋದು. ನಾವಲ್ಲಿ ಕಾರ್ ಪಾರ್ಕಿಂಗಿಗೆ ಅಂತ ಅಲ್ಲಿ ಫೀಸ್ ಎಲ್ಲ ಕೊಟ್ಬಿಟ್ಟು ಮುಂದೆ ಹೋಗ್ತಿದ್ದೀವಿ. ಲಾಲ್ಬಾಗ್ ಹತ್ರನೂ ಮಳೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಆದರೆ ಏನೋ ನಮ್ಮ ಪುಣ್ಯಕ್ಕೆ ನಾವು ಬರೋ ಟೈಮಿಗೆ ಮಳೆ ನಿಂತಿತ್ತು. ಸುಮಾರು ಜನನೂ ಬಂದಿದ್ದರು ಅಲ್ಲಿ ಕಾರ್ ಪಾರ್ಕಿಂಗಿಗೆ. ಪಾರ್ಕಿಂಗ್ ಅವರು ದುಡ್ಡು ಕಟ್ಟ್ರಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಮ್ಮನೆಯವರು ಕಾಮಿಡಿ ಮಾಡ್ತಾಯಿದ್ರು, ಪಾರ್ಕಿಂಗಿಗೂ ದುಡ್ಡು ಕೊಡಬೇಕಾ, ಫ್ರೀ ಅಲ್ವಾ ಅಂತ ಕೇಳ್ತಾಯಿದ್ರು. ಆಮೇಲೆ ಅವರು ಇಲ್ಲ ಸರ್ ಫ್ರೀ ಎಲ್ಲ ಇಲ್ಲ, ಯಾಕೆ ಹೊಸ್ದಾಗಿ ಬರ್ತಿದ್ದೀರಾ ಅಂತ ಕೇಳ್ತಿದ್ರು. ನಮ್ಮ ಮನೆಯವರು ಹೊಸ್ದಾಗೇನು ಇಲ್ಲಪ್ಪ, ನಾವು ಸುಮಾರು ಸತಿ ಎಲ್ಲ ಬಂದಿದ್ದೀವಿ ಇಲ್ಲಿಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಇಲ್ಲ, ನಮ್ಮ ಮನೆಯವ್ರು ಕಾಮಿಡಿ ಮಾಡಿದ್ರು, ಬೇಜಾರು ಮಾಡ್ಕೋಬೇಡಿ ಅಂತ ಅಂದೆ. ಅವರು ಇಲ್ಲ ಮೇಡಮ್ ಆ ಥರ ಏನು ಬೇಜಾರೇನಿಲ್ಲ ಅಂತ ಹೇಳಿದ್ರು. ನೋಡಿ ಇವಾಗ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಗಿಡ ನರ್ಸರಿ ಹತ್ರ ಬಂದ್ವಿ ನಾವು ಇಲ್ಲೇ ಇಳ್ಕೊಂಡ್ವಿ. ನಮ್ಮ ಮನೆಯವ್ರು ಇಲ್ಲೇ ಇಳಿಸಿದ್ರು ನಮ್ಮನ್ನು ಗೇಟ್ ಹತ್ರ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಮುಂದೆ ಹೋದರು. ಬನ್ನಿ ಇವಾಗ ನರ್ಸರಿ ಒಳಗಡೆ ಹೋಗೋಣ. ನನ್ನ ಜೊತೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ನಾನು ಈ ಲಾಲ್ಬಾಗ್ ನರ್ಸರಿಗೆ ಸುಮಾರು ಸಲ ಬಂದಿದ್ದೀನಿ. ಈಗ ನಿಮ್ಮನ್ನು ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಅಲ್ಲಿ ನಾನು ಏನೇನು ತರಕಾರಿ ಬೀಜ ಅಥವಾ ಬೇರೆ ಗಾರ್ಡನಿಗೆ ಏನೇನು ಬೇಕು ಅದೆಲ್ಲನೂ ನಾನು ಏನೇನು ತಗೋತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಈ ಸೈಡಲ್ಲೆಲ್ಲ ಗಾರ್ಡನಿಗೆ ಬೇಕಾಗಿರೋದು ಮಣ್ಣು ಎಲ್ಲ ಇಟ್ಟಿದ್ದಾರೆ. ಒಂದು ಚೀಲ ಮಣ್ಣು, ಅದೇ ಕೆಂಪು ಮಣ್ಣು, ಮೊನ್ನೆ ನಾನು ದೇವಸ್ಥಾನದ ಹತ್ರ ನಾನು ಮಣ್ಣು ತರೋಕೆ ಹೋಗಿದ್ದೆ ಅಂತ ತೋರಿಸ್ದೆ ನೋಡಿ, ಅದೇ ಥರ ಮಣ್ಣೇನೆ ಇಲ್ಲಿ 100 ರೂಪಾಯಿ. 25 kg ಇರ್ಬೋದು ಏನೋ, 100 ರೂಪಾಯಿ ಅದು. ಮತ್ತು ಇನ್ನು ಏನೋ ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ, ಅದಕ್ಕೆ 180. ರೇಟೆಲ್ಲ ಅಲ್ಲೇ ಹಾಕಿರ್ತಾರೆ. ಮತ್ತು ಅದು ಯಾವ್ಯಾವ ಥರ ಮಣ್ಣು ಅಂತಲೂ ನೋಡಿ ಅಲ್ಲಿ ಬೋರ್ಡೆಲ್ಲನೂ ಹಾಕಿರ್ತಾರೆ. ನಾನು ಮಣ್ಣೆಲ್ಲ ನಾನು ದುಡ್ಡು ಕೊಟ್ಟಂತೂ ತಗೊಳೋದಿಲ್ಲ. ಮತ್ತು ಇಲ್ಲಿ ಎರೆಹುಳದ ಗೊಬ್ಬರ ಪ್ರತಿಯೊಂದು ಇರುತ್ತೆ. ನಾವು ಗಾರ್ಡನಿಗೆ ಏನು ಉಪಯೋಗಿಸ್ತೀವೋ ಅದು ಎಲ್ಲ ಇದೆ. ಕೊಕೊಪೀಟು, ಮಣ್ಣು ಮತ್ತು ಗೊಬ್ಬರಗಳಾಗಲಿ ಪಾಟ್ಗಳಾಗಲಿ ಪ್ರತಿಯೊಂದು ಸಿಗುತ್ತೆ. ಅಂದರೆ ರೇಟೆಲ್ಲ ಸ್ವಲ್ಪ ನನಗೆ ಜಾಸ್ತಿ ಅನ್ನಿಸ್ತು. ಹಂಗಾಗಿ ನಾನೇನು ಪಾಟು ಮಣ್ಣು ಎಲ್ಲ ಏನು ತಗೊಳ್ಳಿಲ್ಲ. ನೋಡಿ ಒಂದು ಸೈಡಲ್ಲೆಲ್ಲ ಪಾಟೆಲ್ಲ ಇಟ್ಟಿದ್ದಾರೆ, ಮತ್ತು ಗ್ರೋ ಬ್ಯಾಗು ಎಲ್ಲ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಒಳಗಡೆ ಬಂತು ಅಂದರೆ ಇಲ್ಲಿ ನೋಡಿ ನಿಮಗೆ ಶೋ ಗಿಡದ್ದು ಡೇರೆ ಗೆಡ್ಡೆ ಎಲ್ಲ ಇದು ಅಂದರೆ ಶೋ ಗಿಡದ್ದು ಗೆಡ್ಡೆಗಳು. ಇಲ್ಲಿ ಒಂದು ಸ್ಟಾಲ್ ಥರ ಸಪ್ರೇಟಾಗಿ ಡಿವೈಡ್ ಮಾಡಿ ಇಟ್ಟಿರ್ತಾರೆ. ತರಕಾರಿ ಬೀಜ, ಹೂವಿನ ಬೀಜಗಳನ್ನೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಮತ್ತು ಇಲ್ಲಿ ನೋಡಿ ಅದು ಶೋ ಗಿಡದ್ದು ಗೆಡ್ಡೆಗಳೆಲ್ಲ ಇದೆ. ನಾನು ಫಸ್ಟಿಗೊಂದು ಸತಿ ನಾನು ಅದು ಡೈರೆ ಗೆಡ್ಡೆ ತಗೊಂಡಾಗ ಹಾಕಿದ್ದೆ, ಯಾಕೋ ಬರಲಿಲ್ಲ. ಹಂಗಾಗಿ ನಾನು ಆವಾಗಿಂದ ಇಲ್ಲಿ ಗೆಡ್ಡೆಗಳು ಆ ಥರದ್ದೇನು ತೊಗೊಳೋದಿಲ್ಲ. ಹೂವಿನ ಗೆಡ್ಡೆಗಳು ಬೇಡ ಅಂತ ತಗೊಳ್ಳಿಲ್ಲ. ನೋಡಿದ್ವಿ ಅಂದರು ನಮ್ಮ ಮನೆಯವರು ತಗೋ ಅಂದರು. ನನಗೇನೋ ಇಷ್ಟ ಆಗಲಿಲ್ಲ ಅದು. ಫಸ್ಟೇ ಒಂದು ಸತಿ ತಗೊಂಡಾಗ ಹಾಕಿನೂ ಬರಲಿಲ್ಲ, ಮತ್ತು ಇವಾಗ ಯಾಕೆ ಅಂತ ತಗೊಳ್ಳಿಲ್ಲ ನಾನು. ಇಲ್ಲಿ ನಾನು ತರಕಾರಿ ಬೀಜ ನೋಡ್ತಾ ಇದ್ದೀನಿ. ನೋಡಿ ಅಲ್ಲಿ ಜೋಡಿಸಿದ್ದಾರೆ. ಹೊಸ್ದಾಗಿ ಯಾರಾದರೂ ಲಾಲ್ಬಾಗ್ ಹೋಗಿ ತರಕಾರಿ ಬೀಜಗಳನ್ನ ಪರ್ಚೇಸ್ ಮಾಡೋರಿಗೆ ಈ ಥರ ಜೋಡಿಸಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಹೂವಿನ ಬೀಜಗಳು ಮತ್ತು ತರಕಾರಿ ಬೀಜಗಳನ್ನೆಲ್ಲ ಜೋಡಿಸಿದ್ದಾರೆ. ಈ ಥರ ಸ್ಟ್ಯಾಂಡಲ್ಲಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಎಲ್ಲ ಜೋಡಿಸಿದ್ದಾರೆ. ಇಲ್ಲಿ ನಾವು ಯಾರನ್ನು ಏನು ಕೇಳೋ ಅಂಥದ್ದು ಏನೂ ಇರೋಲ್ಲ. ನಮಗೆ ಯಾವುದು ಬೇಕಾದನ್ನು ನಾವೇ ಹೋಗಿ ಹುಡುಕಿ ತಗೋಬೋದು. ಬೇರೆ ಕಡೆ ಎಲ್ಲ ಇರುತ್ತೆ, ನಾವು ಕೇಳಿ ಅವರೇ ಕೊಡೋ ಥರ ಇರುತ್ತೆ. ಇಲ್ಲಿ ಆ ಥರ ಇಲ್ಲ. ನಮಗೆ ಯಾವ್ದು ಇಷ್ಟ ಬರುತ್ತೆ ನಾವು ಅದನ್ನು ತಗೋಬೋದು. ರೇಟೂ ಅಷ್ಟೇ, ಅದು ಕವರ್ ಮೇಲೇ ಹಾಕಿರ್ತಾರೆ. 30 ರೂಪಾಯಿ ಒಂದೊಂದು ಇರುತ್ತೆ, 70 ರೂಪಾಯಿದು ಇರುತ್ತೆ.
ನಾವು ನೋಡಿ ಕಡಿಮೆ ರೇಟಿಂದ ನೋಡಿ ತಗೋಬೇಕು. 30 ರೂಪಾಯಿ ನಾನು ಯಾವಾಗ ಹೋದ್ರೂ ಅಷ್ಟೇ 30 ರೂಪಾಯಿದೇ ತಗೊಳ್ಳೋದು. ನಾನು 70 ರೂಪಾಯಿದೆಲ್ಲ ತಗೊಳೋದಿಲ್ಲ. ಮತ್ತು ನಮಗೆ ಗಾರ್ಡನಿಗೆ ಏನೇನು ಬೇಕು ಪ್ರತಿಯೊಂದು ಇದೆ ಇಲ್ಲಿ. ಗ್ರೋ ಬ್ಯಾಗ್ ಆಗಲಿ, ಎಪ್ಸಮ್ ಸಾಲ್ಟ್ ಆಗಲಿ, ಮತ್ತು ಪಾಟ್ಗಳಾಗಲಿ, ಟೂಲ್ಸ್ ಆಗಲಿ, ಎಲ್ಲ ಇರುತ್ತೆ ಇಲ್ಲಿ, ಎಲ್ಲ ಸಿಗುತ್ತೆ. ಅಂದರೆ ತರಕಾರಿ ಬೀಜ ಮತ್ತು ಹೂವಿನ ಬೀಜ ಎಲ್ಲ ರೇಟು ಪರವಾಗಿಲ್ಲ ಅನ್ನಿಸ್ತು ನನಗೆ. ಆದರೆ ಇನ್ನು ಮಿಕ್ಕಿದ್ದೆಲ್ಲ ರೇಟ್ ಜಾಸ್ತಿ ಅನ್ನಿಸ್ತು ನೋಡಿ. ಅದು ರೋಸ್ ಮಿಕ್ಸು ಇದು 50 ರೂಪಾಯಿ ಇಲ್ಲಿ. ಅದೇ ನಾನು ದೊಡ್ಡಾಲದ ಮರದಲ್ಲಿ ತಂದಿದ್ದು 15 ರೂಪಾಯಿ. ನೋಡಿ ಎಷ್ಟು ವ್ಯತ್ಯಾಸ. ನೋಡಿ ಇಲ್ಲೂ ಅಷ್ಟೇ ಶೋವಿಂದು ಗೆಡ್ಡೆಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇವೆಲ್ಲ ಗೆಡ್ಡೆಗಳು, ಶೋ ಗಿಡ್ತಾರಲ್ಲ ಹೂವುಗಳು, ಆ ಥರ ಗೆಡ್ಡೆಗಳು. ನನಗೇನು ಶೋ ಹೂವಿನ ಗಿಡ ಎಲ್ಲ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಅದೆಲ್ಲನೂ ಏನು ತಗೊಳ್ಳಿಲ್ಲ. ಮತ್ತು ಇಲ್ಲಿ ನೀರು ಸ್ಪ್ರೇ ಮಾಡ್ತಾರೆ ನೋಡಿ, ಆ ಥರ ಸ್ಪ್ರೇಗಳು. ಇಲ್ಲೂ ಅಷ್ಟೇ ತರಕಾರಿ ಬೀಜಗಳು, ಹೂವಿನ ಬೀಜಗಳೆಲ್ಲ ಇಟ್ಟಿರ್ತಾರೆ. ನಾನು ಒಂದು ಸ್ವಲ್ಪ ತಗೊಂಡೆ ತರಕಾರಿ ಬೀಜಗಳನ್ನ, ಜಾಸ್ತಿ ಏನು ತಗೊಳ್ಳಿಲ್ಲ, ನನ್ನ ಹತ್ರ ಇತ್ತು, ಹಂಗಾಗಿ ಹೋಗಿದ್ದೀನಲ್ಲ ಅಂದ್ಬಿಟ್ಟು ಒಂದೆರಡು ತಗೊಂಡೆ ಅಷ್ಟೇ. ಮತ್ತು ಒಂದು ನೀಮ್ ಆಯಿಲ್ ಎಲ್ಲ ಬೇಕಾಗಿತ್ತು ನನಗೆ, ನೀಮ್ ಆಯಿಲ್ ತಗೊಂಡೆ. ಮತ್ತು ಅಲ್ಲಿ ಎಪ್ಸಮ್ ಸಾಲ್ಟು ಎಲ್ಲ ಇದೆ. ಅದೇ ಎಪ್ಸಮ್ ಸಾಲ್ಟು ಆನ್ಲೈನಲ್ಲಿ ರೇಟ್ ಜಾಸ್ತಿ, ಇಲ್ಲಿ 1 kgಗೆ 70 ರೂಪಾಯಿ. ನನಗೆ ಪರವಾಗಿಲ್ಲ ರೇಟು ಅನ್ನಿಸ್ತು, ತಗೊಂಡೆ. ಮತ್ತು ಇದು ಜೈವಿಕ ರಸಗೊಬ್ಬರ ಅಂತ, ಇದನ್ನು ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ತೊಗೊಂಡಿದ್ದೀನಿ ಮುಂಚೆನೇ. ಇದು 130 ರೂಪಾಯಿ ಏನೋ ಇರಬೇಕು, 130 ರೂಪಾಯಿ ರೇಟ್. ಅಲ್ಲೇ ಹಾಕಿರ್ತಾರೆ, ನಾವು ನೋಡಿ ತಗೋಬೋದು. ಯಾರನ್ನೇನು ಕೇಳೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ಅಲ್ಲಿ. ನಮಗೆ ಯಾವ್ದು ಇಷ್ಟ ಬರುತ್ತೆ ನಾವು ಅದನ್ನು ತಗೋಬಹುದು. ನಾನು ಮುಂಚೆ ತಗೊಂಡಿದ್ದೆ, ಹಂಗಾಗಿ ಅದೇನು ತಗೊಂಡಿದ್ದೆ, ಮತ್ತೆ ಅಲ್ಲೇ ಇಟ್ಟೆ ಬೇಡ ಇದೆಯಲ್ಲ ಅಂದ್ಬಿಟ್ಟು. ಮತ್ತು ಅಲ್ಲಿ ಗ್ಲೌಸ್ ನೋಡೋಕೆ ಹೋದ್ವಿ. ನನಗೆ ಗ್ಲೌಸು ಅದು ನನ್ನ ಸೈಜ್ ಇರಲಿಲ್ಲ, ಅದು ಬೇಡ ಅಂತ ತಗೊಳ್ಳಿಲ್ಲ ನಾವು ಅದನ್ನು. ಮತ್ತು ಕಟ್ಟರು ಅಷ್ಟೇ, ಕತ್ರಿ ತುಂಬ ರೇಟ್ ಅನ್ನಿಸ್ತು, 600 ರೂಪಾಯಿ. ಯಾಕೋ ನನಗೆ ರೇಟೆಲ್ಲ ಜಾಸ್ತಿ ಅನ್ನಿಸ್ತು, ಹಾಗಾಗಿ ಅವು ಯಾವೂ ತಗೊಳ್ಳಿಲ್ಲ. ನೋಡಿ ಇಲ್ಲಿ ನೀಮ್ ಆಯಿಲ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ನೀಮ್ ಆಯಿಲ್ ಒಂದು ತಗೊಂಡೆ ನೋಡಿ. ಪಾಟ್ಗಳಂತೂ ತುಂಬ ಚೆನ್ನಾಗಿದ್ದಾವೆ, ಪಾಟ್ಗಳು ರೇಟ್ ಜಾಸ್ತಿ ಇಲ್ಲಿ ರೇಟೆಲ್ಲ ನೋಡಿದ್ರೆ ನನಗೆ ದೊಡ್ಡಾಲದ ಮರನೇ ಬೆಸ್ಟು ಅನ್ನಿಸ್ತು. ಪಾಟ್ಗಳಿಗಾಗಲಿ ಮತ್ತು ಗಾರ್ಡನ್ಗೆ ಏನೇ ಒಂದು ಪ್ರತಿಯೊಂದು ತಗೋಬೇಕು ಆದ್ರೂ ನನಗೆ ದೊಡ್ಡಾಲದ ಮರನೇ ಬೆಸ್ಟು ಅನ್ನಿಸ್ತು. ಹಾಗಾಗಿ ನಾನಿಲ್ಲೇನು ಹೆಚ್ಚಿಗೆ ತಗೊಳ್ಳಿಲ್ಲ ನೋಡಿ. ಇಲ್ಲಿ ಕೋಕೋಪೀಟು, ಗೊಬ್ಬರಗಳು ಪ್ರತಿಯೊಂದು ಸಿಗುತ್ತೆ. ಅಂದರೆ ರೇಟ್ ಸ್ವಲ್ಪ ಜಾಸ್ತಿನೇ ಇಲ್ಲಿ. ತರಕಾರಿ ಬೀಜ ಪರವಾಗಿಲ್ಲ, ತರಕಾರಿ ಬೀಜ ಬಿಟ್ಟರೆ ಇನ್ನು ಮಿಕ್ಕಿದ್ದು ಎಲ್ಲ ಜಾಸ್ತಿ ಅನ್ನಿಸ್ತು. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಪ್ರತಿಯೊಂದು ಸಿಗುತ್ತೆ. ಮತ್ತು ಕುರಿ ಗೊಬ್ಬರ, ಹಸುವಿನ ಗೊಬ್ಬರ ಎಲ್ಲನೂ ಸಿಗುತ್ತೆ. ಅಂದರೆ ರೇಟು ನನಗೇನೋ ಜಾಸ್ತಿ ಅನ್ನಿಸ್ತು, ಹಂಗಾಗಿ ನಾನು ಅದು ಯಾವುದು ತಗೊಳ್ಳಿಲ್ಲ. ಒಂದೆರಡು ಹೀರೆ ಬೀಜ ಒಂದು ತಗೊಂಡೆ ಅಷ್ಟೇ, ಇನ್ಯಾವ ಥರದ್ದು ತಗೊಳ್ಳಿಲ್ಲ. ಈ ಸೆಕ್ಷನ್ ಇದು ಬರೀ ಗಾರ್ಡನಿಗೆ ಸಂಬಂಧಪಟ್ಟಿರೋ ಅಂಥದ್ದು ಮಾತ್ರ ಈ ಸೆಕ್ಷನಲ್ಲಿ ಇಟ್ಟಿರ್ತಾರೆ. ಪ್ರತಿಯೊಂದೂ ಒಂದು ಟೂಲ್ಸ್ ಆಗಿರ್ಬೋದು, ಪಾಟ್ ಆಗಿರ್ಬೋದು, ತರಕಾರಿ ಬೀಜ, ನೀಮ್ ಆಯಿಲು ಪ್ರತಿಯೊಂದೂ ಈ ಒಂದು ಕೌಂಟ್ರಲ್ಲಿ ಇಟ್ಟಿರ್ತಾರೆ. ನಮಗೆ ಏನೇನು ಬೇಕು ಅದನ್ನು ನೋಡಿ ನಾವು ತಗೋಬೋದು ನೋಡಿ. ಗ್ರೋ ಬ್ಯಾಗ್ ಆಗಲಿ ಎಲ್ಲನೂ ಇಟ್ಟಿರ್ತಾರೆ ಅಲ್ಲಿ ನೋಡಿ. ಅಲ್ಲೇ ಬರೆದಿದ್ದಾರೆ ಗಿಡಗಳು ಚೆನ್ನಾಗಿ ಬರೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಲಿಕ್ವಿಡ್ ಎಲ್ಲ ಇದೆ, ಲಿಕ್ವಿಡು ಗೊಬ್ಬರಗಳು. ಮತ್ತು ನೋಡಿ ಅಲ್ಲಿ ರೋಸ್ ಮಿಕ್ಸು ಎಲ್ಲ ಇದೆ. ನಾನು ಅದೆಲ್ಲ ಏನು ತಗೊಳ್ಳಿಲ್ಲ, ಅಂದರೆ ಬೇಕಾದವರು ತಗೋಬೋದು. ಇಲ್ಲಿ ಪ್ರತಿಯೊಂದು ಸಿಗುತ್ತೆ, ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಸಿಗುತ್ತೆ. ಒಟ್ಟು ಗಾರ್ಡನ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಇಲ್ಲಿ. ನಾನೊಂದು ನೀಮ್ ಆಯಿಲ್ ಒಂದು ತಗೊಂಡೆ ನೋಡಿ. ಇದು 90 ರೂಪಾಯಿ ಏನೋ ಅದು ನೀಮ್ ಆಯಿಲು ನೋಡಿ. ಇಲ್ಲೂ ಇಟ್ಟಿದ್ದಾರೆ ಹೂವಿನ ಬೀಜ ಮತ್ತು ತರಕಾರಿ ಬೀಜಗಳು. ಎಂತೆಂಥ ತರಕಾರಿ ಬೀಜ ಅಂದರೆ ಪ್ರತಿಯೊಂದು ತರಕಾರಿ ಬೀಜನೂ ಸಿಗುತ್ತೆ ಇಲ್ಲಿ ಲಾಲ್ಬಾಗಲ್ಲಿ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಇಲ್ಲಿ ತಗೊಳ್ಳಿ, ಪರವಾಗಿಲ್ಲ. ಅಂದರೆ ನೋಡಿ ಇದು ಪಾಟೂ ಅಷ್ಟೇ, ಪಾಟು ಎಲ್ಲ ಇಟ್ಟಿದ್ದಾರೆ. ಪಾಟೆಲ್ಲ ರೇಟು ಸ್ವಲ್ಪ ರೇಟ್ ಜಾಸ್ತಿನೇ, ನೀವು ನೋಡಿ ತಗೊಳ್ಳಿ ಅಷ್ಟೇ. ಪಪ್ಪಾಯಿ ಹಣ್ಣಿನ ಬೀಜ ಎಲ್ಲ ಇತ್ತು. ನಮ್ಮ ಯಜಮಾನ್ರು ತಗೋ ಅಂತ ತೋರಿಸ್ತಾ ಇದ್ರು, ಇದನ್ನು ತಗೊಳ್ಳೆ ಅದನ್ನು ತಗೊಳ್ಳೆ ಅಂತ ತೋರಿಸ್ತಾ ಇದ್ರು. ನಾನು ತಗೊಂಡ್ರೂ ಸುಮ್ಮನೆ ಕೋತಿಗಳು ಬಿಡೋದಿಲ್ಲ. ಇವಾಗ ಕಾವಿನ ಆಸೆಗೆ ಅಂತಲೇ ನಾನು ಹಣ್ಣಿನ ಗಿಡ ಎಲ್ಲ ತಂದು ಹಾಕಿದ್ದೀನಿ. ಮತ್ತು ಇವಾಗ ಇದನ್ನು ತಗೊಂಡ್ರೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ, ಬೇಡ ಅಂತ. ಹೀರೆ ಬೀಜ ಮಾತ್ರ ತಗೊಂಡೆ, ಒಂದು ಕುಂಬಳಕಾಯಿದು ಒಂದು ಬೀಜ ಅದನ್ನು ತಗೊಂಡೆ ಅಷ್ಟೇ, ಬೇರೆ ಇನ್ಯಾವುದೂ ತಗೊಳ್ಳಿಲ್ಲ ನಾನು. ಇಲ್ಲಿ ಹೂವಿನ ಬೀಜ, ತರಕಾರಿ ಬೀಜ ಎಲ್ಲ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ಜಾಸ್ತಿ ಕಣ್ಣೆಲ್ಲ ತಗೋ ಅನ್ನಿಸ್ತಿತ್ತು. ಆದರೆ ಮನಸ್ಸು ನಾವಿರೋದು ಬಾಡಿಗೆ ಮನೆಯಲ್ಲಿ, ಬೇಡ ಅಷ್ಟೊಂದು ಬೇಡ ಅಂತ ಮನಸ್ಸು ಅನ್ನಿಸ್ತಿತ್ತು. ಹಂಗಾಗಿ ನಾನು ಹೆಚ್ಚಿಗೆ ಏನು ತಗೊಳ್ಳಿಲ್ಲ. ಏಕೆಂದರೆ ಸ್ವಂತ ಮನೆ ಇರೋರಾದರೆ ಹೆಚ್ಚು ಜಾಸ್ತಿ ಪಾಟ್ ಇಕ್ಕೊಂಡು ಜಾಸ್ತಿ ಗಿಡಗಳು ಬೆಳೆಸ್ಕೊಂಡ್ರೂ ನಡೆಯುತ್ತೆ. ನಾವು ಇವಾಗ ಲೀಸಿಗಿರ್ತೀವಿ, ಲೀಸಿಗಿರೋರು, ಬಾಡಿಗೆಗಿರೋರು ಈ ಥರ ಎಲ್ಲ ಮಾಡಿಕೊಂಡ್ರೆ ಸುಮ್ಮನೆ ಇರ್ತಾರ ಹೇಳಿ. ಅದರಲ್ಲೂ ನಮಗೆ ಇಷ್ಟು ಪರ್ಮಿಷನ್ ಕೊಟ್ಟಿರೋದೇ ಹೆಚ್ಚು, ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದಲ್ವ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ.
ಅಂದರು ನಮ್ಮ ಯಜಮಾನ್ರು ಇನ್ನೂ ಏನು ನೋಡ್ಕೊಂಡು ನಿಂತಿದೀಯ, ಬಾರಿ ಟೈಮ್ ಆಗುತ್ತೆ ಅಂತಲೇ ಇದ್ದರು. ಆದರೂ ಮನಸ್ಸು ಕೇಳಬೇಕಲ್ಲ, ಕಣ್ಣು ನೋಡ್ತಾನೇ ಇರುತ್ತೆ, ಮನಸ್ಸು ತಗೋ ಅಂತಲೇ ಇರುತ್ತೆ. ಹಂಗಾಗಿ ನಾನು ಅದನ್ನು ನೋಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಕಳೆದ್ವಿ. ಅಲ್ಲಿ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಯಾವುದು ತಗೊಳ್ಳೋದು ಯಾವುದು ಬಿಡೋದು, ಒಂದಕ್ಕಿಂತ ಒಂದು ಚೆನ್ನಾಗಿರ್ತವೆ. ಹಂಗಾಗಿ ನಾವು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಗಾರ್ಡನ್ ಪ್ರಿಯರಿಗಂತೂ ಕೇಳಬೇಕಾ, ಇಂಥವೆಲ್ಲ ಅಲ್ಲೇ ಇರಬೇಕು ಅಂತಲೇ ಅನ್ನಿಸುತ್ತಲ್ವಾ. ಎಂಥವ್ರಿಗೆ ಆದ್ರೂ ಅದನ್ನು ನೋಡ್ತಾ ಇದ್ದರೆ ಅದನ್ನು ತಗೊಳ್ಳೋಣ ಇದನ್ನು ತಗೊಳ್ಳೋಣ ಇನ್ನೂ ಒಂದು ಸತಿ ನೋಡೋಣ ಅಂತ ನಾನು ಅದೇ ಕೆಲಸ ಮಾಡಿದ್ದು. ಅದನ್ನೇ ನೋಡಿದ್ದನ್ನೇ ಮತ್ತೆ ಮತ್ತೆ ಹೋಗಿ ನೋಡೋದು, ಈ ಥರ ಮಾಡ್ತಾಯಿದ್ದೆ. ನಮ್ಮ ಯಜಮಾನ್ರು ಟೈಮ್ ಆಗುತ್ತೆ ಬಾ ಅಂತ ಇದ್ದರು. ಅಲ್ಲಿ ನಾನು ಗಿಡಗಳನ್ನೂ ತಗೊಂಡಿದ್ದೀನಿ, ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಸುಮಾರು ಜನ ಬಂದಿದ್ದರು. ಇಲ್ಲಿ ತರಕಾರಿ ಬೀಜಗಳು, ಹೂವಿನ ಗಿಡಗಳೆಲ್ಲ ತಗೊಳಕ್ಕೆ ಬರ್ತಾರೆ. ಅದು ಇವತ್ತು ರಜಾ ಬೇರೆ ಇದೆಯಲ್ಲ, ಹಂಗಾಗಿ ತುಂಬ ಜನ ಬಂದಿದ್ದರು. ನೋಡಿ, ಇಲ್ಲಿ ಕೋಕೋಪಿಟ್ಟು ಇದು ರೇಟ್ ಜಾಸ್ತಿ ಇತ್ತು, 250-300 ರೂಪಾಯಿ ಏನೇ ಇತ್ತು. ನಾನು ಅಷ್ಟೊಂದೇನು ತಗೊಳ್ಳಿಲ್ಲ, ಬರೀ 1 kg ಮಾತ್ರ ತಗೊಂಡೆ. 60 ರೂಪಾಯಿ ಏನೋ, ಅದು 60 ರೂಪಾಯಿ ಕೊಟ್ಟು ಒಂದು ತಗೊಂಡೆ ಅಷ್ಟೇ. ಇನ್ನು ಅಲ್ಲಿ ಮುಂದೆ ಹೋದರೆ ಅಲ್ಲಿ ಬಿಲ್ಲಿಂಗು ಲಾಸ್ಟಲ್ಲಿ ನಾವೆಲ್ಲ ಪರ್ಚೇಸ್ ಮಾಡಿಕೊಂಡು ಲಾಸ್ಟಿಗೆ ಹೋದರೆ ಅಲ್ಲಿ ಬಿಲ್ಲಿಂಗ್ ಕೌಂಟ್ರು. ನೋಡಿ, ನಮ್ಮ ಯಜಮಾನ್ರು ಇನ್ನೂ ಇದನ್ನು ನೋಡ್ಬಾ ಅದನ್ನು ನೋಡ್ಬಾ ಅಂತಲೇ ಇದ್ದರು. ನನಗಿನ್ನ ಅವ್ರಿಗೇ ಕ್ಯೂರಿಯಾಸಿಟಿ ಜಾಸ್ತಿ, ಅದನ್ನು ತಗೋ ಇದನ್ನು ತಗೋ ಅಂತಲೇ ಇರ್ತಾರೆ. ಅಲ್ಲಿ ಹ್ಯಾಂಡ್ ಗ್ಲೌಸ್ ನೋಡ್ತಾ ಇದ್ವಿ. ಅದು ಹ್ಯಾಂಡ್ ಗ್ಲೌಸ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಬೇಡ ಆನ್ಲೈನಲ್ಲೇ ನೋಡೋಣ ಅಂದ್ಕೊಂಡು ಸುಮ್ಮನೆ ಬಂದ್ವಿ. ಮತ್ತು ಇದು ಕೋಕೋಪಿಟ್ಟು ನೋಡಿ, ಇದನ್ನು ತಗೊಂಡೆ ನಾನು 1 kg ಸಾಕು. 1 kgನೇ. ನಾನು ಹೆಚ್ಚಿಗೆ ಏನು ಕೋಕೋಪಿಟ್ಟು ಅದೆಲ್ಲ ನಾನೇನು ಹೆಚ್ಚಿಗೆ ಹಾಕೋದಿಲ್ಲ, ಗೊಬ್ಬರ ಆಗಲಿ ಕೋಕೋಪಿಟ್ಟು ಏನೂ ಹಾಕೋದಿಲ್ಲ. ನೀವು ನೋಡಿರ್ತೀರ ನನ್ನ ಗಾರ್ಡನಲ್ಲಿ ನಾನು ಹೆಚ್ಚಿಗೆ ಇದನ್ನೆಲ್ಲ ಉಪಯೋಗಿಸೋದಿಲ್ಲ. ನಮಗೆ ಖರ್ಚಿಲ್ದಂಗೆ ನಾವು ಗಾರ್ಡನ್ ಮಾಡಬೇಕು, ಅದೇ ನನಗಿಷ್ಟ. ಸುಮ್ಮನೆ ಜಾಸ್ತಿ ಖರ್ಚು ಮಾಡಿ ಗಾರ್ಡನ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಇದರದ್ದೆಲ್ಲ ನಾನು ಹೆಚ್ಚಾಗಿ ಹಾಕೋದಿಲ್ಲ. ಮಾಲ ಬೇಕಾದವರು ತಗೊಂಡು ಹಾಕೋಬಹುದು, ಅದಕ್ಕೆ ಇದನ್ನು ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ನಾವು ಎಲ್ಲ ತಗೊಂಡಿದ್ದಾಯಿತು. ಇವಾಗ ಅಲ್ಲಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ ಬಿಲ್ ಮಾಡಿಸೋದಕ್ಕೆ. ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಯಾವತ್ತೂ ಕೋಕೋಪಿಟ್ಟೆಲ್ಲ ನಾನು ಯೂಸ್ ಮಾಡೇ ಇಲ್ಲ. ನನಗದೇನೋ ಇಷ್ಟನೇ ಆಗೋದಿಲ್ಲ ನನಗದು. ಹಂಗಾಗಿ ಇವಾಗ ತಗೊಂಡಿದ್ದೀನಿ, ನಿಮಗೆಲ್ಲ ತೋರಿಸೋದಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಅಷ್ಟೇ ನಾನು. ನೋಡಿ, ಇವಾಗ ನಾನು ಬಿಲ್ ಮಾಡಿಸ್ತಾ ಇದ್ದೀನಿ. ಇವಾಗ ಗಿಡ ಎಲ್ಲ ತಗೊಂಡ್ಮೇಲೆ ಬಿಲ್ ಮಾಡಿಸೋದಾ, ಫಸ್ಟೇ ಬಿಲ್ ಮಾಡಿಸೋದಾ ಅಂತ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಯಜಮಾನ್ರು ಬಿಲ್ ಮಾಡಿಸ್ಬಿಡು, ನಾನು ಇದನ್ನೆಲ್ಲ ತಗೊಂಡೋಗಿ ಕಾರಲ್ಲಿ ಇಟ್ಟು ಬರ್ತೀನಿ, ನೀವು ಅಷ್ಟೋ ತನಕ ಅಲ್ಲಿ ಗಿಡಗಳು ನೋಡ್ತಾ ಇರೋರಂತೆ ಅಂತ ಅಂದರು. ಹೋಗಿದ್ದೀವಿ, ಇನ್ನು ಗಿಡ ನೋಡದೆ ಬರೋಕ್ಕಾಗುತ್ತಾ ಹೇಳಿ. ಮೊನ್ನೆ ಎಲ್ಲ ತಂದಿದ್ದೀನಿ ದೊಡ್ಡ ಮರದಿಂದ. ಆದರೂ ಇಂಥತ್ತ ಹೋಗಿದ್ದಾಗ ಗಾರ್ಡನ್ ಪ್ರಿಯರ್ಗೆ ಬಿಡೋಕ್ಕಾಗುತ್ತಾ ನಾವು ಗಿಡ ಎಲ್ಲ ನೋಡ್ದಲ್ಲೇ. ಹಂಗಾಗಿ ನಾನು ಅಲ್ಲಿ ಗಿಡನೂ ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಫಸ್ಟು ಬಿಲ್ಲಿಂಗ್ ಮಾಡಿಸೋಣ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ನಾನು. ನೋಡಿ, ಆ ಕಡೆ ಲಾಸ್ಟಲ್ಲಿ ಇವರು ಫಸ್ಟಿಗೆ ಇಲ್ಲೊಬ್ಬರು ಚೆಕ್ ಮಾಡಿ ಏನೇನು ಅಂತ ಚೆಕ್ ಮಾಡಿ ಹೇಳ್ತಾರೆ. ಆ ಲಾಸ್ಟ್ ಕೌಂಟ್ರಲ್ಲಿ ನಾವು ಅಲ್ಲಿ ಕ್ಯಾಶು ಪೇ ಮಾಡಿಬಿಟ್ಟು ನಾವು ಅವರು ಕೊಡ್ತಾರೆ. ಕವರು ಏನು ಕೊಡಲ್ಲ ಅವರು. ನಾನು ಕೇಳಿದೆ, ಕವರು ಕೊಡಲ್ವಾ ಅಂದಿದ್ದಕ್ಕೆ, ಇಲ್ಲ ಬ್ಯಾಗುಗೂ ದುಡ್ಡು ಪೇ ಮಾಡಬೇಕು ಅಂದರು. ಬೇಡ ಅಂದ್ಬಿಟ್ಟು ನಮ್ಮ ಯಜಮಾನ್ರು, ಬ್ಯಾಗಿಗೆ ಯಾಕೆ ಬೇಡ ಕೊಡು, ನಾನು ಕಾರಲ್ಲಿ ಇಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ತಗೊಂಡು ಹೋದರು. ನಾವಿನ್ನು ಗಿಡ ನೋಡೋಕೆ ಹೋದ್ವಿ. ನೀವೆಲ್ಲರೂ ಕೇಳ್ತಿದ್ರಲ್ಲ, ನೀವು ಎಲ್ಲಿಂದ ತರ್ತೀರಾ ತರಕಾರಿ ಬೀಜನ ಅಂತ. ನೋಡಿ, ನಾನು ಇಲ್ಲಿಂದನೇ ತಗೊಂಡಿದ್ದು ಫಸ್ಟು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಮುಂಚೆಯಿಂದನೂ ನಾನು ಇಲ್ಲೇ ತರಕಾರಿ ಬೀಜ ಆಗಲಿ ಹೂವಿನ ಬೀಜ ಎಲ್ಲ ತಗೊಳ್ತಿದ್ದಿದ್ದು. ಇವಾಗ ನೀವು ಕೇಳಿದ್ರಲ್ಲ, ಅದಕ್ಕೆ ಇಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.